ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ನಡೆಸಿದ ಹೋರಾಟದ ಬಳಿಕ ಇದೀಗ ಮತ್ತೆರಡು ಅಭಿಯಾನಗಳು ಕೇಂದ್ರ ಸರ್ಕಾರದ ನಿದ್ದೆಗೆಡಿಸಿಬಿಟ್ಟಿವೆ. ಅವುಗಳೇ A20 ಜನತಾ ಪಾರ್ಟಿ ಹಾಗೂ ರಿಸರ್ವೇಷನ್ ಹಟಾವೋ ಆಂದೋಲನ. ಹಾಗಾದ್ರೆ ಏನಿದು ಅಭಿಯಾನ? ಇದರ ಉದ್ದೇಶ ಏನು? ಯಾಕೆ ಇದು ಸೆಂಟ್ರಲ್ ಗವರ್ಮೆಂಟ್ನ ಟೆನ್ಷನ್ ಹೆಚ್ಚಿಸಿದೆ ಅನ್ನೋ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಅಮರನಾಥ್ ಶಾಸ್ತ್ರಿ. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆಡಿದ ಅದೊಂದು ಮಾತು ದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಅಲೆಯನ್ನೇ ಎಬ್ಬಿಸಿಬಿಡಿತು. ಅಲ್ಲದೆ ದೇಶದ ಜೆನ್ಜಿಗಳ ಹೋರಾಟಕ್ಕೆ ಹೊಸ ಅಧ್ಯಾಯದ ಮುನ್ನುಡಿ ಬರೀತು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಕಲಿ ಪದವಿಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಬಳಸಿದ ಕಾಕ್ರೋಚ್ ಎಂಬ ಪದ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿಬಿಡಿತು. ಅಭಿಜಿತ್ ದೀಪ್ಗೆ ಇನ್ಸ್ಟಾಗ್ರಾಂನಲ್ಲಿ ಓಪನ್ ಮಾಡಿದ ಕಾಕ್ರೋಚ್ ಜನತಾ ಪಾರ್ಟಿ ಅಕೌಂಟ್ ಶರವೇಗದಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಪಡೆದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಅಕೌಂಟ್ಗಳನ್ನೇ ಬೀಟ್ ಮಾಡಿಬಿಡ್ತು. ಬಳಿಕ ನಾವು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ, ಅನ್ಯಾಯ ನಡೆದರೆ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕರೆ ನೀಡಿದ್ದ ಸಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದ್ದೇ ನೀಟ್ ಪ್ರಶ್ನೆ ಪತ್ರಿಕೆಯ ಲೀಕ್ ವಿಷಯ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದ ಸಿಜೆಪಿ 36 ದಿನಗಳ ಕಾಲ ಸುದೀರ್ಘ ಪ್ರತಿಭಟನೆ ನಡೆಸಿ ಯಶಸ್ಸು ಕಂಡಿದೆ. ಇದು ಬರೀ ಸಿಜೆಪಿ ಹೋರಾಟ ಮಾತ್ರವಾಗಿ ಉಳಿಯದೆ ದೇಶದ ಜೆನ್ಜಿಗಳ ಹೋರಾಟವಾಗಿ ದೇಶ ಮಾತ್ರವಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಸುದ್ದಿಯಾಗಿತ್ತು. ಕೊನೆಗೆ ಈ ಹೋರಾಟ ದೇಶದ ಪ್ರಧಾನಿಗಳ ಮೌನ ಮುರಿಯುವಂತೆ ಮಾಡಿತ್ತಲ್ಲದೆ ಕೇಂದ್ರ ಸರ್ಕಾರದ ಒಂದು ವಿಕೆಟ್ ಪತನಗೊಳ್ಳುವಂತೆಯೂ ಮಾಡಿಬಿಟ್ಟಿತ್ತು. ಈ ಮೂಲಕ ದೇಶದ ಸುಭದ್ರ ಸರ್ಕಾರವಾಗಿದ್ದ ಬಿಜೆಪಿ ಬುಡವನ್ನೇ ಅಲುಗಾಡಿಸಿದ್ದಂತೂ ಸತ್ಯ. ಜಿರಳೆಗಳ ಕಾಟಕ್ಕೆ ರೋಸಿ ಹೋಗಿದ್ದ ಕೇಂದ್ರ ಸರ್ಕಾರಕ್ಕೆ ಇದೀಗ ಮತ್ತೆರಡು ಅಭಿಯಾನಗಳು ಟೆನ್ಷನ್ ಹೆಚ್ಚಿಸಿಬಿಟ್ಟಿವೆ. ಅವುಗಳೇ A20 ಜನತಾ ಪಾರ್ಟಿ ಹಾಗೂ ರಿಸರ್ವೇಷನ್ ಹಟಾವೋ ಆಂದೋಲನ. ಸದ್ಯ ಈ ಎರಡೂ ಅಭಿಯಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆಪಿ ಮಾದರಿಯಲ್ಲಿಯೇ ಹಲ್ಚಲ್ ಎಬ್ಬಿಸುತ್ತಿವೆ. ಎರಡು ಅಭಿಯಾನಗಳ ಹೆಸರಿನಲ್ಲಿ ಇನ್ಸ್ಟಾಗ್ರಾಂ ಅಕೌಂಟ್ ಕ್ರಿಯೇಟ್ ಆಗಿದ್ದು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಸಹ ಪಡೆದುಕೊಂಡ್ಬಿಟ್ಟಿವೆ. ಕಸ್ಟಮರ್ಸ್ಗೆ 100% ಪ್ಯೂರ್ ಪೆಟ್ರೋಲ್ ಅನ್ನ ಕೊಡಬೇಕು ಹಾಗೂ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜೀನಾಮೆ ಕೊಡಬೇಕು ಎಂಬುದು A20 ಜನತಾ ಪಾರ್ಟಿಯ ಅಜೆಂಡಾ. ಕೇಂದ್ರ ಸರ್ಕಾರದ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟ ಯೋಜನೆ ವಿರುದ್ಧ A20 ಜನತಾ ಪಾರ್ಟಿ ರಣಕಹಳಿಯನ್ನೇ ಮೊಳಗಿಸಿಬಿಟ್ಟಿದೆ. ಎಥನಾಲ್ ಮಿಕ್ಸಿಂಗ್ ಪೆಟ್ರೋಲ್ ಆಯಿಲ್ನ ಕ್ವಾಲಿಟಿಯನ್ನ ಕಡಿಮೆ ಮಾಡ್ತಿದೆ. ಇದರ ಮೇಂಟೆನೆನ್ಸ್ ಕಾಸ್ಟ್ಲಿ ಆಗಿದ್ದು ಇದನ್ನ ಯೂಸ್ ಮಾಡೋದ್ರಿಂದ ವೆಹಿಕಲ್ಸ್ಗಳ ಎಂಜಿನ್ ಹಾಳಾಗ್ತಿದೆ. ಇದರಿಂದ ದೇಶದ ಜನರಿಗೆ 100% ಪ್ಯೂರ್ ಕ್ವಾಲಿಟಿ ಇರುವಂತಹ ಪೆಟ್ರೋಲ್ನ ಸೇಲ್ ಮಾಡುವತ್ತ ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನೋದು A20 ಜನತಾ ಪಾರ್ಟಿಯ ಆಗ್ರಹ ಆಗಿದೆ. ಅಲ್ಲದೆ ಆಗಸ್ಟ್ 4ರಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಇದಕ್ಕಾಗಿ ದೇಶದಲ್ಲಿ ವ್ಯಾಪಕವಾಗಿ ಸ್ಪಂದನೆ ದೊರೆತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು RHA ಅಂದರೆ ರಿಸರ್ವೇಷನ್ ಹಟಾವೋ ಆಂದೋಲನ ಕೂಡ ನೀಟ್ ರೀತಿ ಜೆನ್ಜಿಗಳ ಹೋರಾಟವಾಗಿ ದೇಶದೆಲ್ಲೆಡೆ ವ್ಯಾಪಿಸುವಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ದೇಶದಲ್ಲಿ ಕ್ಯಾಸ್ಟ್ಗಳ ಆಧಾರದ ಮೇಲೆ ನೀಡುವಂತಹ ರಿಸರ್ವೇಷನ್ ತೆಗೆದುಹಾಕಿ ಟ್ಯಾಲೆಂಟ್ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಅವಕಾಶಗಳನ್ನು ನೀಡಬೇಕು ಎಂಬುದು ಈ ಆಂದೋಲನದ ಮೂಲ ಉದ್ದೇಶ. ಎಲ್ಲ ಜಾತಿ ಧರ್ಮಗಳಲ್ಲಿಯೂ ಬಡವರಿದ್ದಾರೆ. ರಿಸರ್ವೇಷನ್ ಉದ್ದೇಶವೇ ಪ್ರತಿಯೊಬ್ಬರನ್ನ ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರನ್ನಾಗಿಸುವುದಾದರೆ ಎಲ್ಲ ಜಾತಿ ಧರ್ಮಗಳಲ್ಲಿನ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಅವರವರ ಟ್ಯಾಲೆಂಟ್ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಅವಕಾಶಗಳನ್ನು ನೀಡಲಿ ಎಂಬುದೇ ಈ ಆಂದೋಲನದ ಅಜೆಂಡಾ ಆಗಿದೆ. ಇನ್ನು ಈ ಆಂದೋಲನದ ಕಿಚ್ಚು ಸದ್ಯ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿದ್ದು ಇಂದಲ್ಲ ನಾಳೆ ಸರ್ಕಾರಗಳ ಬುಡಕ್ಕೆ ಬಂದರೂ ಅಚ್ಚರಿ ಪಡಬೇಕಿಲ್ಲ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.